ಪಾಂಡವಪುರ ಪಟ್ಟಣದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಜನಗಣತಿ 2027ರ ತರಬೇತಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಜನಗಣತಿ 2027ರ 3 ದಿನಗಳ ತರಬೇತಿ ಕಾರ್ಯಕ್ರಮವನ್ನು ತಹಸೀಲ್ದಾರ್ ಬಸವರೆಡ್ಡಪ್ಪ ರೋಣದ ಉದ್ಘಾಟಿಸಿದರು. ಪಟ್ಟಣದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ತರಬೇತಿ ಕೇಂದ್ರದಲ್ಲಿ ಮಂಗಳವಾರದಿಂದ ಆರಂಭಗೊಂಡ ಮೊದಲನೇ ಹಂತದ ಮನೆಪಟ್ಟಿ ಮತ್ತು ಮನೆಗಣತಿ ಕಾರ್ಯಕ್ಕೆ ನೇಮಕಗೊಂಡ ತರಬೇತಿ ಗಣತಿದಾರರು ಹಾಗೂ ಮೇಲ್ವಿಚಾರಕರು ಭಾಗವಹಿಸಿದ್ದರು. ಕಾರ್ಯಕ್ರಮದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಧರ್ಮಶೆಟ್ಟಿ, ಪುರಸಭಾ ಮುಖ್ಯಾಧಿಕಾರಿ ಸತೀಶ್ ಕುಮಾರ್ ಸೇರಿದಂತೆ ಇತರರಿದ್ದರು. ಅಲ್ಲಿ ಕ್ಲಾಸ್ ಟ್ರೆಂಡಿಂಗ್ ಕ್ಲಾಸ್ ಅಂತ ಆಗುತ್ತೆ. ಒಂದು ಪ್ರಿಂಟ್ ಕೂಡ ನೋಡೋದಾದ್ರೆ HLP ಅಂದ್ರೆ ಒಂದು ಹೌಸ್ ಲಿಸ್ಟಿಂಗ್ ಬ್ಲಾಕ್ ಅಂತ ಹೇಳಿ ನಮ್ಗೆಲ್ಲ ಈಗಾಗಲೇ ಅಲರ್ಟ್ ಆಗಿದೆ. ಅದ್ರ ಬಗ್ಗೆ ತಿಳಿಸ್ತಾ ಹೋಗ್ತೀವಿ. HLP, HL ಅನ್ನುವಂಥದ್ದು ಮತ್ತೆ ನಾವು ಒಂದು ಫೀಲ್ಡ್ಗೆ ಬರುವ ಸಂದರ್ಭಗಳಲ್ಲಿ ನಾವು ಸವಾಲಾಗಿ ನಮಗೆ ಪರಿಗಣಿಸ್ತಕ್ಕಂಥ ಅಂಶಗಳಾದಂತಹ ಕುಟುಂಬ, ಕಟ್ಟಡ ಮತ್ತೆ ಜನಗಣತಿ ಮನೆ, ಈಗ ಅದೊಂದು ಆವರಣ ಅನ್ನುವಂಥದ್ದು ಹೇಗೆ ಪರಿಗಣಿಸ್ತೀವಿ, ಇವೆಲ್ಲ ಅಂಶಗಳ ಬಗ್ಗೆ ನಾವು ಒಂದು ಬ್ರೀಫ್ ತಿಳ್ಕೊತಾ ಹೋಗ್ತೀವಿ. ನಂತರ ಒಂದು ನಮ್ಮ ಏರಿಯಾ ನಕ್ಷೆಯನ್ನು ನಾವು ಹೇಗೆ ತಯಾರು ಮಾಡ್ಕೋಬೇಕು, ನಮಗೆ ಕೊಡ್ತಕ್ಕಂಥ ಒಂದು ಬ್ರೀಫ್ ಕೊಡ್ತಕ್ಕಂತಹ ನಕ್ಷೆಯನ್ನು ನಾವು ಒಂದು ಚೌಕಟ್ಟಲ್ಲಿ ಕೊಡ್ತಕ್ಕಂಥ ನಕ್ಷೆಯನ್ನು ಇಟ್ಕೊಂಡು ನಮ್ಮ ಕೆಲಸಕ್ಕೆ ಅನುಕೂಲವಾದ ರೀತಿಯಲ್ಲಿ ನಾವು ಹೇಗೆ ಒಂದು ಮ್ಯಾಪ್ ಅನ್ನ ರೆಡಿ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ತೀವಿ. ನಂತರ ತಾವು ಸಹ ಒಂದು ನಕ್ಷೆಯನ್ನು ಮಾಡ್ಕೊಂಡು ಬರೋದಿದ್ದೀವಿ. ನಾಳೆ ಸೆಷನ್ಗಳಲ್ಲಿ ನಾವು ಆ ಪ್ರಶ್ನಾವಳಿಗಳನ್ನು ಬೇಗ ತಮ್ಗೆಲ್ಲ ಒಂದು ವಾಟ್ಸಪ್ ಗ್ರೂಪ್ಗಳಲ್ಲಿ ನೋಡಿದ್ದೀವಿ. ಆ ಪ್ರಶ್ನಾವಳಿಗಳು ನಾವು ಏನನ್ನ ನಾವು ಫಿಲ್ ಮಾಡೋದಕ್ಕೆ ಹೋಗ್ತಾ ಇದ್ದೀವಿ, ಅವುಗಳನ್ನು ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ಚರ್ಚೆ ಮಾಡ್ತೀವಿ. ಅದರೊಟ್ಟಿಗೆ ಪ್ರತಿ ಮನೆಗಣತಿಯನ್ನು ಹೇಗೆ ಮಾಡ್ತೀವಿ, ಪಾಂಡವಪುರ ತಾಲೂಕಿನ ಸೆನ್ಸಸ್ ಚಾರ್ಜ್ ಅಧಿಕಾರಿಯಾಗಿ ರೂರಲ್ ಪಾರ್ಟ್ಗೆ ಹಾಗೂ ಟೌನ್ ಪಾರ್ಟ್ಗೆ, ರೂರಲ್ ಪಾರ್ಟ್ಗೆ ನಾನಿದ್ದೀನಿ, ಟೌನ್ ಪಾರ್ಟ್ಗೆ ಮುನ್ಸಿಪಾಲ್ಟಿ ಚೀಫ್. ಇವತ್ತು ಈ ಸರ್ಕಾರಿ ಜೂನಿಯರ್ ಕಾಲೇಜಲ್ಲಿ ತರಬೇತಿ ಕಾರ್ಯಕ್ರಮವನ್ನು ಗಣತಿದಾರರಿಗೆ ಏರ್ಪಡಿಸಿದ್ದೇವೆ. ಈ 3 ದಿನದ ತರಬೇತಿ ಕಾರ್ಯ ಬೆಳಗ್ಗೆ 9 ಸ್ಟಾರ್ಟ್ ಆಗಿ ಸಾಯಂಕಾಲ 5 ಗಂಟೆ ಇರುತ್ತೆ. ಈ 3 ದಿನದಲ್ಲಿ ಮನೆಗಣತಿ ಮಾಡುವುದಕ್ಕೆ ಹೌಸ್ ಲಿಸ್ಟಿಂಗ್ ನಡೆಯುತ್ತೆ. ಏಪ್ರಿಲ್ 16ರಿಂದ ಮೇ 15ರವರೆಗೆ ಈ 1 ತಿಂಗಳ ಅವಧಿಯಲ್ಲಿ ನಡೆಯುವ ಮನೆಗಣತಿ ಕೆಲಸದ ಬಗ್ಗೆ ಗಣತಿದಾರರಿಗೆ ಸಂಪೂರ್ಣವಾಗಿ ತರಬೇತಿ ಕೊಡುವುದಕ್ಕೆ ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಈಗಾಗಲೇ ಇವತ್ತು ಬೆಳಗ್ಗೆ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ಟ್ರೈನಿಂಗ್ ಸೆಷನ್ ಸ್ಟಾರ್ಟ್ ಆಗಿದೆ. ಗಣತಿದಾರರು ತರಬೇತಿಗೆ ಹಾಜರಾಗಿದ್ದು ನಮ್ಮ ನೃತ್ಯ ಮಾಸ್ಟರ್ ಟ್ರೈನರ್ಗಳಿಂದ ಈ ತರಬೇತಿ ಕಾರ್ಯ ನಡೆಯುತ್ತೆ. ಇದರಲ್ಲಿ ಆಸಕ್ತಿಯಿಂದ ಭಾಗವಹಿಸೋದಕ್ಕೆ ಬಂದಿದ್ದು ಅವರ ಗಣತಿ ಕಾರ್ಯ ಸುಲಭಗೊಳಿಸೋದಕ್ಕೆ ಇದು ತುಂಬ ಅನುಕೂಲವಾಗಿರುತ್ತೆ. ಇದೇ ರೀತಿ ನಾವು ಈ ಗಣತಿ ಜೊತೆಗೆ ಸೆಲ್ಫ್ ರೆವಲ್ಯೂಷನ್ ಕಾರ್ಯವನ್ನು ಕೂಡ ಸ್ವಯಂ ಗಣತಿ ಮಾಡುವ ಬಗ್ಗೆ ಈಗಾಗಲೇ ಮಾಧ್ಯಮ ಮಿತ್ರರು ಕೂಡ ಸುಮಾರು ಹಿಂದಿನ ಸಭೆಗಳಲ್ಲಿ ಕಾರ್ಯಕ್ರಮಗಳು ಹೇಳಿದ್ದೀವಿ. ಅದನ್ನು ಕೂಡ ತಾವು ತಯಾರು ಮಾಡಬೇಕು. ಇವತ್ತು ತರಬೇತಿಯಲ್ಲಿ ಭಾಗವಹಿಸಿದ ಪ್ರತಿಯೊಬ್ಬ ಈ ಭಾಗವಹಿಸಿದ ಪಾರ್ಟಿಸಿಪೆಂಟ್ ಕೂಡ ನಾವು ಸೆಲ್ಫ್ ರೆವಲ್ಯೂಷನ್ ಮಾಡ್ಕೊಳ್ಳೋಕೆ ಹೇಳಿದ್ದೀವಿ. ಅದನ್ನು ಕೂಡ ನಾವು ಪ್ರೋಗ್ರೆಸ್ ಮಾಡೋದಕ್ಕೆ ನಮ್ಮ ಸಹಕಾರ ಇರಲಿಲ್ಲ ಹೇಳ್ತೀವಿ. ಎಷ್ಟು ಜನ ಭಾಗವಹಿಸಿದ್ದಾರೆ? ಒಟ್ಟಾರೆ ಎಷ್ಟು ಜನ ಭಾಗವಹಿಸಿದ್ದಾರೆ? ಇದು 271 ತರಬೇತಿ ಗಣತಿದಾರರು ರೂರಲ್ ಪಾರ್ಟ್ಗೆ ಪ್ಲಸ್ ಸೂಪರ್ವೈಸರ್ಸ್ 6 ಜನ ಸೂಪರ್ವೈಸರ್ಸ್ 350 ಜನ ಮೇಲಿದೆ, ಪ್ಲಸ್ 53 ಜನ ಫೋನಿಂದ ಟೋಟಲ್ ಮಾಡಿದೆ. ಈಗ ಎಲ್ಲ ಈ 4 ಜನರಿಗೆ ತರಬೇತಿ ನಡೀತಿದೆ. ಒಟ್ಟಾಗಿ ಇಲ್ಲಿ 2 ಪಾರ್ಕ್ ಮತ್ತು ಟೌನ್ ಸೇರಿಕೊಂಡು ಬೇರೆ ಬೇರೆ ರೂಟ್ಗಳಲ್ಲಿ ಮಾಡ್ತೇವೆ. ಎಲ್ಲರಿಗೂ ಊಟದ ವ್ಯವಸ್ಥೆ ಆಗಿದೆ. ಈ ಬೆಳಗ್ಗೆ ಮತ್ತು ಬಿಸಿಲಿನಿಂದ ಜ್ಯೂಸ್, ಸಾಯಂಕಾಲ ನಿದ್ದೆ ಬರುವುದರಿಂದ ಟೀ, ಕಾಫಿ, ಸ್ನ್ಯಾಕ್ಸ್ ವ್ಯವಸ್ಥೆ ಇದೆ. ಮಧ್ಯಾಹ್ನ ಊಟದ ವ್ಯವಸ್ಥೆ ಇದೆಲ್ಲ ತಿಂಗಳಿಗೆ ನಡೆದುಕೊಂಡು ಈ ಬಿಸಿಲಿನಿಂದ ಕುಡಿಯೋ ವ್ಯವಸ್ಥೆ ಮಾಡ್ತೇವೆ. ಈ ಕಾಲೇಜಿನ ಪ್ರಾಂಶುಪಾಲರು ಕೂಡ ಈ ಕಾಲೇಜಿನ ಎಲ್ಲ ಮೂಲಭೂತ ಸೌಕರ್ಯಗಳ ಓಡಾಡ ರಸ್ತೆ ಇರ್ಬೋದು ಅಥವಾ ಟಾಯ್ಲೆಟ್ಸ್ ಇರ್ಬೋದು ಎಲ್ಲವನ್ನು ಸ್ವಚ್ಛಗೊಳಿಸಿಕೊಂಡು ನಮ್ಮ ತರಬೇತಿ ಒಂದು ವಿದೌಟ್ ಯಾವುದೇ ಅಡಚಣೆ ಇದ್ದಂಗೆ ಹೋಗೋದಕ್ಕೆ ಅನುಕೂಲ ಆಗಿ ನಾವು ಅರೇಂಜ್ಮೆಂಟ್ ಮಾಡ್ತಿದ್ದೀವಿ.
ಪ್ರತಿಯೊಂದು ರೂಮನ್ನು ಪ್ರೊಜೆಕ್ಟ್ ಹಾಕ್ಕೊಂಡು ಎಲ್ಲ ಕಡೆಯೂ ಮಾರ್ಕೆಟಿಂಗ್ ಎಂಟು ಜನ ಇದ್ದಾರೆ. 8 ಜನ ಬಳಸ್ಕೊಂಡು ಆ ತರಬೇತಿಯನ್ನು ಅತ್ಯಂತ ಯಶಸ್ವಿಯಾಗಿ ಮಾಡಿಕೊಂಡ್ರೆ ನಮ್ಮ ಗಣತಿ ಕಾರ್ಯ ಸರಳವಾಗಿ ಸುಲಭವಾಗಿ ನಡೆದುಕೊಳ್ಳುವುದಕ್ಕೆ ಅನುಕೂಲವಾಗಿ ಭಾವಿಸಿಕೊಂಡು ಈ ಅರೇಂಜ್ಮೆಂಟ್ ಮಾಡ್ತೀವಿ. ಇಲ್ಲಿ ವಿರಳವಾಗಿರುತ್ತೆ ಒಟ್ಟಿನಲ್ಲಿ ಒಬ್ಬ ಕಟ್ಟಿದಾರಿಗೆ 150 ಮನೆಗಳ ಹತ್ರ 200 ಬ್ಯಾಂಕಿಂಗ್ ಹೋಗೋ 180 ಹೊರಗಡೆ